बसव कल्याण के सीएमसी वर्कर्स को 1 साल से सैलरी न मिलने की वजह से परेशान होकर एक्सएमएलए मल्लिकार्जुन खुबा के घर पहुंच गए। बच्चों की स्कूल फीस, घर का रेशन सब रुक गया है। हर महीने लोन लेकर गुजारा कर रहे हैं ये मजदूर। आंखों में आंसू लिए उन्होंने अपनी मजबूरियां सुनाई साहब। आने वाले दिनों में महात्मा बासवेश्वर जात्रा और हजरत ताजुद्दीन शेरी सौर का उर्स है। सैलरी ना मिली तो बच्चों को खिलौने तक ना दे पाएंगे। जात्रा की खुशी में उनका चेहरा कैसे चमकेगा। ये दिल को छूने वाली बात सुनकर एक्सएमएलए मल्लिकार्जुन खुबा ने तुरंत एक्शन लिया। उन्होंने म्युनिसिपल मिनिस्टर रहीम खान, एमएलए शरणु सलगर, एमएलसी एमजी मुले, केएफडीसी चेयरमैन मालाबी नारायण राव, एक्सएमएलसी विजय सिंह और डीसी शिल्पा शर्मा को फोन किया। सबको सीएमसी वर्कर्स की परेशानी सुनाई और जल्द से जल्द सैलरी डीन का आश्वासन लिया। अब वर्कर्स को उम्मीद है कि उनकी आवाज सुनी गई है। स्कूल स्टाइल कैंसल। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल। क्रिएटिविटी इज आवर सब्जेक्ट। नोबल पब्लिक स्कूल एल्म से ही दोनों जहां में कामयाबी है। बहಳ ಸಮಸ್ಯೆ ಬಂದ ಸರ್ ನಮ್ಮ ಮಕ್ಕಳು ಶಾಲೆಗಿಲ್ಲ ಶಾಲೆಗಿಲ್ಲ ನಮಗೆ ರಾಷನ್ ರೊಕ್ಕ ಇಲ್ಲ ಈಗ 12 ತಿಂಗಳ ಆಗ್ಲತ್ತ ಸರ್ ನಮ್ಮ ಪೇಮೆಂಟ್ घर किराया असणारे त्यांनी काय करावं लई त्रास होणारे सगळीकडे फिरून कोणाला तुमच्यावर भरोसा आम्ही इथवर आलो सर काही तर करा ನಮ್ಮ ಬಸವಕಲ್ಯಾಣ ಸಿಎಂಸಿ ಕಾಂಟ್ರಾಕ್ಟ್ ಪ್ಲೇಸ್ಮೆಂಟ್ 82 ಲೇಬರ್ಸ್ ಇದ್ದಾರೆ ಮೇಡಮ್. ಸುಮಾರು 1 ವರ್ಷದ ಅವ್ರ ಸ್ಯಾಲರಿ ಆಗಿಲ್ಲ ಅವ್ರು. ಯಾಕಂದ್ರೆ ನಮ್ಮ ಮನೆಗೆ ಬಂದಿದ್ದಾರೆ ಮೇಡಮ್, ಒಂದು 82 ಲೇಡೀಸು ಇದ್ದಾಗ ಜೆಂಟ್ಸು ಇದ್ದಾಗ. व्हाट्सअप ಮಾಡಿಬಿಡ್ತೀನಿ प्लीज़ प्लीज़ मैडम, थैंक यू। खूबा बात करो, सब कुछ नहीं। बसवा कल्याण में 1 साल से आपका सीएमसी में कॉन्ट्रैक्ट बेस के लेबर का सैलरी नहीं हो रहा है। ठीक ठीक बात करें। ಈಗ ಮಾತಾಡೋವಾಗ सीएम और संगत है 1 घंटे के बाद बात करेंगे भरोसा ಬಂತ ಹೇಳ 1 ಗಂಟೆ बाद ಮಾತಾಡ್ತಾರೆ। ನಿಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ ಮಾತಾಡಿದ ಹೇಗೆ ಒಂದು ತಾಸ್ದಾಗ ಮಾತಾಡ್ತೀನಿ ಅಂದಾಗ ನಮ್ಮ ಬಸವ ಕಲ್ಯಾಣ ನಿಮ್ಮ ಲೇಬರ್ಸ್ ಇದ್ದಾಗ ಕಾಂಟ್ರಾಕ್ಟ್ ಬೇಸ್ ಲೇಬರ್ಸ್ ನಿಮ್ಮ CMC ಇದ್ದಾಗ 1 ವರ್ಷ ಅವ್ರಿಗೆ ಪೇಮೆಂಟ್ ಆಗಿದೆ। 1 ವರ್ಷ ಈಗ ಒಂದು ನೋಡ್ರಿ ಯಾರೇ ಇದ್ರಿ ನೀವಾಗಲಿ ನಾವಾಗಲಿ ಎಲ್ಲ ಸರ್ಕಾರದಾಗ ಇವಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಇಸ್ ಓಕೆ। ಸಿನ್ಸ್ 1 ಇಯರ್ ನೀವು ಪೇಮೆಂಟ್ ಕೊಡಲ್ಲ ಅಂದ್ರೆ ಬದುಕಬೇಕು ಹೆಂಗೆ? ಇನ್ನು ಇದಕ್ಕೆ ನೀವು ಪರ್ಸ್ನಲಿ ಚೈಲ್ಡ್ ಲೇಬರ್ದಿಂದ ಲಿಸ್ಟ್ ತೆಗೆಸಿ ಎಂಟೈರ್ ನಮ್ಮ ಡಿಸ್ಟ್ರಿಕ್ದಾಗ ಎಲ್ಲ CMC TMC ಸೇಮ್ ಕಥೆ ಇದನ್ನು ಇನ್ನು ಓನ್ಲಿ ಬಸವ ಕಲ್ಯಾಣ ಮಾತ್ರ ಏನೈತಿ ಅದನ್ನು ಪೇಮೆಂಟ್ ಮಾಡಿಸ್ಬಿಡ್ರಿ। ಒಂದು ವೇಳೆ ಆಗಿಲ್ಲ ಅಂದ್ರೆ ಯಾಕಂದ್ರೆ ಒಂದು ಲೇಔಟ್ದಾಗ ಒಂದು ಅಡ್ವಾನ್ಸ್ ತೊಗೊಳಕ್ಕೆ ಹಚ್ಚಾರಿ, ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದಾಗ 17 ಲಕ್ಷ ರೂಪಾಯಿ ಸಲಕ್ಕೆ ಸರ್ಕಾರ ಹೆಸರು ಖರಾಬ್, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಖರಾಬ್, ಮತ್ತು ಉಳಿತು ನೀವು ಹೇಳಿ ನೀವು ಚೈಲ್ಡ್ ಲೇಬರ್ದಿಂದ ಬಿಲ್ ಪೆಂಡಿಂಗ್ ಇರ್ತದ ಇಲ್ಲ ಹಿಂಗೆ 1 ತಿಂಗಳು ತಗೋ ಎಲ್ಲ 2 ತಿಂಗಳು ತಗೋ, ಇದು ಹೆಂಗಾಗ್ತದೆ ರೀ? ಪೇಮೆಂಟ್ ಫಸ್ಟ್ ನೀವು 1 ವರ್ಷನ ಹಳಿದು ಕ್ಲಿಯರ್ ಮಾಡಿ ಮತ್ತು ಮುಂದೆ ಒಂದು 2 ತಿಂಗಳು 3 ತಿಂಗಳು ಬ್ರೇಕ್ ಮಾಡಿ, ದಟ್ ಈಸ್ ಓಕೆ। ಇದಕ್ಕೆ ಪರ್ಸ್ನಲಿ ತಗೋರಿ, ಡೇಟಾ ತೆಗೆಸ್ರಿ, ನಾನು ನಾಳೆ ಬೆಳಿಗ್ಗೆ ಸೇಮ್ ಟೈಮ್ ನಾನು ಕಾಲ್ ಮಾಡ್ತೀನಿ, ನಂಗೆ ಕ್ಲಿಯರಾಗಿ ಏನದ ಹೇಳಿ। ನಾನು ಮಿನಿಸ್ಟರ್ಗೆ ಮಾತಾಡೀನಿ, ಅವ್ರಿಗೆ ಎಲ್ಲೋ CM ಬಂದಾಗಂತ ಪ್ರಚಾರದಾಗ ಆಫ್ಟರ್ 1 ಅವರ್ ನಾನು DC ಮೇಡಮ್ ಅವರಿಗೂ ಮಾತಾಡೀನಿ। ಇದು ಯಾಕಂದ್ರೆ ಆಗಲೇಬೇಕು, ಹೀಗೆಲ್ಲ ನಮ್ಮ ಬಸವ ಕಲ್ಯಾಣ ಹೆಸರು ಖರಾಬ್ ಮಾಡೋದಿಲ್ಲ ಕೊಟ್ಟೆ। ಹಾಂ ಪ್ಲೀಸ್। स्काई सनशाइन स्कूल स्टेप टुवर्ड्स बेटर फ्यूचर। जयशंकर कॉलोनी, शांति निकेतन ग्राउंड, बिस्वा कल्याण। 82 ಲೇಬರ್ ಬಂದಾಗ ಅವರು 1 ವರ್ಷ ಸಿಕ್ಕಿಲ್ಲ, 1 ತಿಂಗಳು 2 ತಿಂಗಳಿಲ್ಲ, 1 ವರ್ಷ ಆಗ್ಯದ ಟೋಟಲ್ ಆಗಿ। ನಾ MLA ಅಟೆಂಡ್ ಮಾಡಕ್ಕೆ ತಯಾರಿಲ್ಲ, ಯಾರಿಗೂ ಅಟೆಂಡ್ ಮಾಡಕ್ಕೆ ತಯಾರಿಲ್ಲ। ನಾ DC ಅವರಿಗೂ ಮಾತಾಡಿದ್ರಿ ಮತ್ತು ರಹೀಮ್ ಖಾನ್ ಸಾಹೇಬ್ರಿಗೂ ಮಾತಾಡಿದ್ರಿ। ನಾ ಒಂದು ಲೆಟರ್ ಹಾಕ್ತೀನಿ ಒಮ್ಮಗೆ, ತಾವಿಗೆ ಮಾತಾಡೋದ್ರಿಂದ ಅವ್ರದ್ದು 1 ವರ್ಷದಿಂದ ರಿಲೀಸ್ ಆಯ್ತು ರೀ ಹೋಗಿ ಬಿಲ್ಕುಲ್ ರೀ ಒಮ್ಮಗೆ 1 ಮಿನಿಟ್ ಕೊಡ್ತೀನಿ ರೀ ಒಮ್ಮಗೆ, ಅವ್ರಿಗೆ 1 ಸೆಕೆಂಡ್ ಹೇಳಿ ಮಾತಾಡಿ। ಮೋಳೆ ಸಾಹೇಬ್ರ ನಮಸ್ಕಾರ ಬಿಡಿ। ಹಲೋ ನಮಸ್ಕಾರ ಸರ್। ನಾಳೆ ಸರ್
आमचं आता 11 महिने झालं, आता 12वा महिना चालू आहे सर. नाही पेमेंटच होणार गेलं सर. आता जयंती आहे, ते बसवेश्वर जत्रा आहे आणि ते उरस आहे. कुठं बी एक लेकरावाला एक 10 रुपयाचं काहीतरी घ्यावं म्हणजे लय परेशान आहो. हा सर आता सर्व जागी कटाळून कोण बी आमचा आवाज ऐकला तर कोण साहेबाजवळ आमच्या गावच्या जवळ जावं म्हण साहेबाजवळ आलो सर आम्ही. आता त्याच्याकडूनच कटाळून आला सर. आमचा आवाज कोण बी ऐकला गेलाय. हा सर. सर तेवढं सांगा सर. मामा काही तर हाकते नाही.